ಅಣ್ಣ ನನ್ನ ಮಾತು ಕೇಳೋಣ. ಆಗಲ್ಲಣ್ಣ, ಆಗಲ್ಲ. ಲೇ ಭರತ, ಲಕ್ಷ್ಮಣ, ರಾಮಣ್ಣ ಯಾಕೆ ಗೊತ್ತಾಕೋದೆ? ಅದು ನಾನು ಹೇಳ್ತೀನಿ. ಸುಮ್ಮನೆ ಇರ್ಬೇಕು ನೀನು, ಸುಮ್ಮನೆ ಇರಬೇಕು. ಅವ್ನು ರಾತ್ರಿ ನಮ್ಮನೆ ಕಲ್ತಾನಕ್ಕೆ ಬಂದಿದ್ನು, ನಾನೇ ಹಿಡ್ದಲ್ಲಿ ಕಟ್ಟಾಕಿರೋದ. ಸುಮ್ಮನೆ ಇರ. ಯಾಕೆ ಅವ್ರು ನಿನ್ನ ಕಟ್ಟಾಕವ್ರೆ? ಮಾತಾಡ್ಬೇಕು ಬೇಗ ಬೇಗ. ಅಣ್ಣ ರಾತ್ರಿ ನಾನು ನಿನ್ನನ್ನು ಹುಡ್ಕೊಂಡು ಬನ್ನಣ್ಣ. ಅವರು ಸುಮ್ಮನೆ ಕಲ್ತಾನಕ್ಕೆ ಬಂದವನೆ ಅಂತ ಹೇಳ್ಬಿಟ್ಟು ನನ್ನನ್ನು ತಂದು ಇಲ್ಲಿ ಕಟ್ಟಾಕೋರಣ. ನಾನೀಗ ಕಣ ಇವ್ರ ಮನೆಗೆ ಕಲ್ತಾನಕ್ಕೆ ಬರಲಿ. ಹೌದಾ? ನಿಜ ಹೇಳ್ತಾ ಇದೀಯ ನೀನು? ಹ್ಞೂನಣ್ಣ ರಮಣ, ನಿಜ ಹೇಳ್ತಾ ಇದ್ದೀನಿ. ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀನಣ್ಣ ನಿಮ್ಗೆ? ಹಾಂ, ಸುಳ್ಳು ರಮಣ್ಣ, ಸುಳ್ಳು. ಇವನು ನಮ್ಮ ಮನೆಗ ನಮ್ಮ ಮಗುನ ಎತ್ಕೊಂಬಿಟ್ಟು ಒಡವೆ ದುಡ್ಡು ಎಲ್ಲ ಕೊಡು, ಇಲ್ಲಾಂದರೆ ನಿಮ್ಮ ಮಗುನ ಸಾಯ್ಸಾಕ್ತೀನಿ ಅಂತ ಹೇಳ್ದಂತೆ ನನ್ನ ಮಗಳು ಕೂಡ. ಅದಕ್ಕೆ ನಾವು ಹಿಡ್ಕೊಂಬಂದು ಇಲ್ಲಿ ಕಟ್ಟಾಕಿರೋದು. ಸುಳ್ಳು ಹೇಳ್ತಾವನೆ. ಅಣ್ಣ ರಮಣ, ಏನೋ ಆಗಿದ್ದಾಗೋಯ್ತಣ್ಣ. ಅವನ ಅಮ್ಮನ ಮಾತಿಗೆ ಕೇಳಿ ಹಾಳಾಗ್ತಾವನೆ. ನಾನು ಆವತ್ತೇ ಹೇಳ್ದೆ ನಿನ್ನನ್ನು ಸಾಯಿಸು ಅಂತ ಹೇಳ್ದಾಗೆ, ಅಮ್ಮನ ಮಾತು ಕೇಳಬೇಡ, ಅಮ್ಮನ ಸರಿ ಇಲ್ಲ ಅಂತ. ಇವನು ಅಮ್ಮನ ಮಗನು, ಆ ಅಮ್ಮನ ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತಾನೆ. ಅಲ್ಲ, ಶಾನ್ ಬೋಗ್ರ ಮನೆಗೆ ಕಳ್ತನ ಮಾಡೋಕ್ಕೆ ಬರೋಂಥ ಪರಿಸ್ಥಿತಿ ಏನೋ ಬಂದಿತ್ತು ನಿಮ್ಗೆ? ಏನೋ ಬಂದಿತ್ತು? ತಿನ್ನೋಕ್ಕಿಲ್ಲೇನ ಗತಿ ನಿಮ್ಗೆ? ಏನು ಕಮ್ಮಿ ಮಾಡಿದ್ದೀನಿ ನಾನು? ಅಣ್ಣ ನಾನು ಕಳ್ತನಕ್ಕೆ ಬಂದಿಲ್ಲ ರಾಮಣ್ಣ. ತಿರ್ಗಾ ಸುಳ್ಳು ಹೇಳ್ಬೇಡ. ಏನಿದ್ರೆ ಅದು ಹೇಳಿ ಒಪ್ಕೊ ನೀನು, ಇಲ್ಲಾಂದ್ರೆ ಅನಾಹುತಿಗೆ ಸಿಕ್ಕಾಕಂತೀಯ. ಬರತ್ತಾ ನಾನು ಹೇಳಿದ ಮಾತು ಕೇಳೋ. ಸುಳ್ಳು ಮಾತು ಮಾತಾಡಬೇಡ. ಸುಳ್ಳು ಮಾತು ಮಾತಾಡ್ತಿದ್ದೆ ಅಂದರೆ ನೋಡು ಚೆನ್ನಾಗಿರಲ್ಲ. ರಾಮಣ್ಣ, ಏನೋ ಹುಡುಗರು ತಪ್ಪು ಮಾಡಿಬಿಟ್ಟವ್ರಪ್ಪ, ಆಗಿದ್ದಾಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ಬಿಟ್ಬಿಡಪ್ಪ. ಇನ್ನೊಂದು ಸರಿ ಇಂಥ ತಪ್ಪು ಆಗಬಾರ್ದು ಅಂತ ನಿನ್ನ ಗಮನಕ್ಕೆ ತಂದಿದ್ದಪ್ಪ. ಇವತ್ತೇನೋ ನಾವಿಬ್ಬರು ತಂದೆ ಮಗನಿಗಿನ ಹೆಚ್ಚಾಗಿದ್ದೀರಿ, ನಾನು ಏನೋ ಬಿಡು ಅಂತ ಬಿಟ್ಬಿಡ್ತೀನಿ. ಅದೇ ಬೇರೆಯವ್ರು ಬಿಡಬೇಕಲ್ಲಪ್ಪ. ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗಿ ಓಡಿದ್ರು. ಹಾಂ, ಈ ತಪ್ಪುನ ನೀನು ತಿತ್ತಿ ಅಂತ ನಿನ್ನನ್ನು ಇಲ್ಲಿವರೆಗೂ ಕರ್ಕೊಂಬನ್ನಪ್ಪ. ಆಗಿದ್ದಾಯ್ತು, ಬಿಟ್ಬಿಡು. ಇನ್ನು ಮುಂದೆ ಇಂಥ ತಪ್ಪು ಆಗಿದ್ದಂಗೆ ನೋಡ್ಕೊಪ್ಪ. ಎಂಥ ಮಾತು ಹೇಳ್ಬಿಟ್ಟು ಶಣ್ಮುಗ್ರೆ? ಹಾಂ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ. ಕರೆಕ್ಟಾಗಿ ಹೇಳ್ದೆ ನೋಡಿ ರಮಣ, ಕರೆಕ್ಟಾಗಿ ಹೇಳ್ದೆ. ಹಂಗಾದ್ರೆ ಅವ್ನಿಗೇನು ಮಾಡ್ತೀಯ ರಮಣ? ಹೊಡಿತೀಯಾ? ಅವ್ನು ನೋಡ್ದು ನನ್ನ ಕೈ ಯಾಕೆ ಹೊಲ್ಸು ಮಾಡ್ಕೊಳ್ಳೆ? ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತೀನಿ. ಪೊಲೀಸರೇ ಅವ್ನಿಗೆ ಬುದ್ಧಿ ಕಲಿಸ್ತಾರೆ. ರಮಣ ತಪ್ಪಾಗೋಯ್ತು ರಮಣ, ಇನ್ನೊಂದ್ಸತಿ ಅಂತ ಕೆಲಸ ಮಾಡಲ್ಲ ರಮಣ. ಪೊಲೀಸ್ ಸ್ಟೇಷನ್ಗೆ ಮಾತ್ರ ಒಪ್ಪಿಸ್ಬೇಡ ರಮಣ. ತಪ್ಪಾಗೋಯ್ತು ರಮಣ. ನಾನು ಮಾನವ ಮರ್ಯಾದೆ ಕಳಿಬೇಕಂತ ಈ ಕೆಲಸ ಮಾಡಿರೋದು ನೀನು ನಿಮ್ಮಮ್ಮನು. ಹಾಂ, ನಿಮ್ಮನ್ನಂತೂ ಬುದ್ಧಿ ಕಲಿಸ್ತೀರಂತೂ ಬಿಡಲ್ಲ. ನಿಮಗೂ ಬುದ್ಧಿ ಕಲಿಸ್ತೀನಿ. ರಾಮಣ್ಣ ನಿನ್ನನ್ನು ಸಾಯಿಸ್ಬೇಕು ಅಂತ ಅಮ್ಮನ ಚಾನ್ ಬಗ್ರಿಗೆ 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ಲು. ಅದನ್ನು ಕೊಡಿಲ್ಲ ಅಂತ ನಾವು ಆಬಕ್ಕೆ ನನಗೆ ಮಾಡಿಬಿಟ್ಟೆ ರಾಮಣ್ಣ. ನಾನು ಅವ್ರ ಮನೆಗೆ ಏನು ಮುಟ್ಟಿಲ್ಲ ರಾಮಣ್ಣ. ನನ್ನನ್ನು ಕ್ಷಮಿಸ್ಬಿಡು ರಾಮಣ್ಣ, ನನ್ನನ್ನು ಬಿಟ್ಬಿಡು ರಾಮಣ್ಣ. ನಾನು ನಿನ್ನ ತಮ್ಮನ ತಾನೇ. ನೋಡಪ್ಪ, ನಾನು ರಾಮಣ್ಣ ಎದುರುಗಾನೆ ಹೇಳ್ತಾ ಇದ್ದೀನಿ. ರಾಮಣ್ಣ ಕೈಲಿ ಆ 2 ಲಕ್ಷ ಕೊಟ್ಟಿದ್ದೀನಿ, ಕೇಳ್ಕೊಂಡ್ರೆ ಬೇಕಾರೆ. ಲೈ, ನಿನ್ನ 2 ಲಕ್ಷ ಇಟ್ಕೊಂಡು ಅವ್ರೇನು ಬದುಕೊಂಡಾರೇನಾ? ಯಾವ ಲೆಕ್ಕನೂ ಇಲ್ಲ. ಅವ್ರಿಗೆ 2 ಲಕ್ಷ ಯಾವತ್ತೋ ಕೊಟ್ಬಿಟ್ರು. 2 ಲಕ್ಷ ನನಗ. ನೀನು ನನ್ನ ತಮ್ಮನು ಅಂತ ಹೇಳ್ತಾ ಇದೀಯಾ? ಯಾವ ಬಾಯಿಂದ ಹೇಳ್ತಾ ಇದೀಯಪ್ಪ? ಅವತ್ತು ಸುಪಾರಿ ಕೊಟ್ಟು ಸಾಯಿಸೋವಾಗ ಎಲ್ಲೋಗಿತ್ತಪ್ಪ ಈ ತಮ್ಮಂತನ? ಎಲ್ಲೋಗಿತ್ತು? ಹಾಂ, ಇವಾಗ ನಾನು ತಮ್ಮನು ಅಂತ ಹೇಳ್ಕೊಂತ ಇದೀಯ ನೀನು? ನೀನು ಚೆಲ್ಮಕ್ಕೆ ಅಷ್ಟು ಬೆಂಕಿ ಹಾಕ. ರಮಣ ಕ್ಷಮಿಸ್ಬಿಡು ರಮಣ. ನೀನು ಕ್ಷಮಿಸಿಲ್ಲ ಅಂದರೆ ನಿನ್ನ ಯಾರು ಕ್ಷಮಿಸ್ತಾರೆ ರಮಣ? ಮೊನ್ನೆ ಒಂದ್ಸರಿ ಬಿಟ್ಟಿದ್ದೀನಿ. ನನ್ನನ್ನು ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ನಿಮ್ಮನ್ನೆಲ್ಲನೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಬಿಟ್ಟಿದ್ದೀನಿ. ತಿರ್ಗಾ ಈ ತಪ್ಪು ಮಾಡಿದ್ದೀರಾ ನೀವು? ಹಾಂ ರಮಣ, ಇದು ನಿಲ್ಕೆ ಬಿಟ್ಬಿಡಪ್ಪ. ಬಿಟ್ಬಿಡು. ಎಲ್ಲನ ಬದುಕಂಡು ಬಿಟ್ಬಿಡಪ್ಪ. ಇಲ್ಲ ಶಾನ್ಬಗ್ರೆ, ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಸರಿ, ಇಟ್ಕೊಡೋದೇ ಸರಿ. ನ್ಯಾಯನೇ. ಅದೇ ಇವನ್ ಜಾಗದಾಗ ಯಾರನ್ನ ಬೇರೆಯವರು ಇದ್ದಿದ್ರೆ ನಾವು ನೀವು ಇದೇ ಕೆಲಸ ಮಾಡ್ತಾ ಇದ್ರಲ್ಲ. ಪೊಲೀಸರಿಗೆ ಇಟ್ಕೊಡ್ತಾ ಇದ್ರಿ ತಾನೇ? ಹೌದು, ಇಟ್ಕೊಡ್ತಾ ಇದ್ರಿ. ಬೇರೆಯವ್ರಿಗೆ ಒಂದು ನ್ಯಾಯ, ತನ್ನವ್ರಿಗೆ ಒಂದು ನ್ಯಾಯನಾ? ಹಾಂ, ಅವನು ಯಾರೋ ಅವನು ಹೊಟ್ಟೆ ಪಡ್ಕ ಕಳ್ತನ ಮಾಡಕ್ಕೆ ಅವನು ಬಂದಿರ್ತಾನೆ. ಅವನನ್ನೇ ನಾವು ಪೊಲೀಸವ್ರಿಗೆ ಇಟ್ಕೊಡ್ತೀವಿ. ಇವನಿಗೆ ಎಲ್ಲ ಇದ್ದು ಕಳ್ತನ ಮಾಡೋಕ್ಕೆ ಬಂದವನೇ, ಇವನ್ನ ಯಾಕೆ ನಾವು ಪೊಲೀಸವ್ರಿಗೆ ಇಟ್ಕೊಡ್ಬಾರ್ದು? ಹಾಂ, ಅದು ಹಂಗಲ್ಲ ರಮಣ್ಣ. ಶಾನ್ಭೋಗ್ರೆ, ನೀವೇನು ಮಾತಾಡ್ಬಿಟ್ರಿ. ನಾನು ಪೊಲೀಸವ್ರಿಗೆ ಇಟ್ಕೊಡೋದು ಸರಿನೇ. ನಮ್ಮೂರಾಗ ಪ್ರತಿಯೊಂದು ಜಗಳ ಆದರೂ ನನ್ನ ಹತ್ರ ನ್ಯಾಯ ಕೇಳಕ್ಕೆ ಬರ್ತಾರೆ. 4 ಜನಕ್ಕೆ ನ್ಯಾಯ ಹೇಳೋ ನಾನು ಇವತ್ತು ಇವ್ನ ನಮ್ಮ ಮನೆಗೆ ಕರ್ಕೊಂಡೋದ್ರೆ 4 ಜನ ಏನು ಮಾತಾಡ್ತಾರೆ ಶಾನ್ಭೋಗ್ರೆ? ಇವ್ರ ಮನೆಗೆ ಕಳ್ನವನೇ, ಇನ್ನು ರಾಮಣ್ಣ ನಮ್ಗೆ ನ್ಯಾಯ ಹೇಳ್ತಾನೆ ಅಂತಾರೆ. ಆಗಿದ್ದಾಗೋಗ್ಲಿ, ಪೊಲೀಸವ್ರಿಗೆ ಫೋನ್ ಮಾಡೋದೆ. ನಾನು ಫೋನ್ ಮಾಡಲ ರಮಣ? ಮಾಡೋದು ಕಣ, ಫೋನ್ ಮಾಡಿ ಪೊಲೀಸವ್ರನ್ನ ಬರೋಕ್ಕಿಲ್ಲ. ರಮಣ, ಆಗಲ್ಲ ಶಾನ್ಭೋಗ್ರೆ, ಆಗಲ್ಲ. ನನ್ನ ಪ್ರಾಣ ತೆಗೆಯಕ್ಕೆ ನಿಂತವ್ರೆ ಇವ್ರು ಮೂವರು. ಹಾಂ, ಇವ್ರು ಮೂವರು
ಸೊಸಿಗಳು ಇಬ್ಬರು ಇಂಥವ್ರನ್ನ ನಾನು ಬಿಟ್ಟಿದ್ದೀನಿ, ನನ್ನ ಜೊತೆಗೆ ಇಟ್ಕೊಂಡಿದ್ದೀನಿ. ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ನಾನು. ಯಾವ ಟೈಮಾಗಿ ಬಂದು ಏನು ಮಾಡ್ತಾರೋ ಅಂತ ನನ್ನನ್ನು ನಂಬ್ಕೊಂಡು ಒಬ್ಬಳು ಬಂದವಳೆ, ಅವಳಿಗೆ ಅನ್ಯಾಯ ಆಗಬಾರ್ದು ಅಂತ ಕಣ್ಣು ತುಂಬ ಇವತ್ತು ರಾತ್ರಿನೇ, ನಿನ್ನೆ ರಾತ್ರಿನೇ ನಿದ್ದೆ ಮಾಡಿರೋದು ನಾನು ನಿಮ್ಮ ಜೊತೆಗಿದ್ದೀನಿ ಅಂತ. ಮನೆಗೆ ನಾನು ನೆಮ್ಮದಿಯಾಗಿದ್ದೀನಾ ಶಾನ್ಭೋಗ್ರೆ? ನ್ಯಾಯನೇ ಇಟ್ಕೊಡೋದೆ ಪೊಲೀಸರ್ಗ. ಕಚ್ಚಡ ಕೆಲಸ ಮಾಡಕ್ಕೆ ಬಂದಿದ್ಯಾ? ಹಾಂ, ಕಳ್ತನ ಮಾಡಕ್ಕೆ ಬಂದಿದ್ಯಾ? ಏನೋ ನಿಂಗೆ ರೋಗ ದುಡ್ಕೊಂಡು ತಿನ್ನು, ಕೈ ಕುಂಟ ಕಾಲು ಕುಂಟ. ಆಯ್ತು ರಮಣ, ಈಗ ಒಂದೇ ಒಂದು ಅವಕಾಶ ಕೊಟ್ಬಿಡು ರಮಣ. ನನ್ನನ್ನು ಮಾತ್ರ ಪೊಲೀಸರು ಕಿತ್ಕೊಟ್ಬಿಡ ರಮಣ, ನಂಗೆ ಅವಮಾನ ಆಗ್ತೈತೆ ರಮಣ. ಕಳ್ತನ ಮಾಡಕ್ಕೆ ಬಂದಿರೋದು ಅವಮಾನ ಅಲ್ಲ, ಪೊಲೀಸರು ಕಿತ್ಕೊಳ್ಳೋದು ಅವಮಾನ. ಹಾಂ, ಹಲೋ ಚಿಕ್ಕಣ, ಫೋನ್ ಮಾಡು ಚಿಕ್ಕಣ ಪೊಲೀಸರ್ಗ. ಈಗ ಮಾಡ್ತಾ ಇದ್ದೀನಿ. ಶಾನ್ ಬಗ್ರೆ, ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಶಾನ್ ಬಗ್ರೆ. ನಾನು ನಿಮ್ಮ ಪ್ರಾಣ ತೆಗಿತೀನಿ. ರಮಣ, ಶಾನ್ ಬಗ್ರು ಪ್ರಾಣ ತೆಗಿತೀಯಾ? ಕನ್ಸಾಗೂ ತಿಳ್ಕೊಂಬೇಡ. ಅವ್ರ ಮುಂದೆನೇ ಹೊಡೆದು ನಂಗೆ ಅವಮಾನ ಮಾಡ್ತಾ ಇದೀಯಾ? ನಿಮ್ಗೆ ನೀವೇ ಅವಮಾನಗಳು ಮಾಡ್ಕೊಂಡಿದ್ದೀರೋ? ನಾನೆಲ್ಲ ಅವಮಾನ ಮಾಡ್ತಾ ಇದ್ದೀನಿ ನಿಮ್ಗೆ ನೀವೇ ಅವಮಾನಗಳು ಮಾಡ್ಕೊತಾ ಇದ್ದೀರಾ. ನನ್ನ ಪಾಡಕ್ಕೆ ನಾನಿದ್ದೀನಿ, ನಾನಾಯಿತು, ನನ್ನ ಕೆಲಸ ಆಯಿತು, ನೀವೇ ಬೀದಿಗೆ ಬರ್ತಾ ಇದ್ದೀರಾ. ಬೇಕಾಗಿತ್ತ ಇದೆಲ್ಲನೂ? ಬೇಕಾಗಿತ್ತೇನಾ? ನೀನೇನಾದರೂ ನನ್ನನ್ನು ಪೊಲೀಸವ್ರಿಗೆ ಇಟ್ಕೊಟ್ರೆ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಏನೋ ಮಾಡ್ತೀಯಾ? ಏನಾಗ್ತೈತೆ ನಿನ್ನ ಕೈಗೆ? ಏನು ಮಾಡ್ತೀಯ ನೀನು ನನ್ನನ್ನು? ನಿನ್ನ ಆ ಶಾನ್ ಬೋಗ್ರನ್ನ ಇಬ್ಬರನ್ನೂ ಒಂದೇ ಅಟ್ಕೆ ಕತ್ತರಿಸ್ತೀನಿ. ಕತ್ತರಿಸಿದ್ಯಾ? ನಿಮ್ಮ ಅಮ್ಮನ ಮಾಡಿಕೊಳ್ಳೇನೋ 2 ಮುತ್ತೆ ಇಟ್ಟು ತಿನ್ನೋಗು. ಚಿಕ್ಕಣ್ಣ, ಫೋನ್ ಮಾಡಿ ಚಿಕ್ಕಣ್ಣ. ರಾಮಣ್ಣ, ಆಗಲ್ಲ ಶಾನ್ಭೋಗ್ರೆ, ಆಗಲ್ಲ. ನೀವು ವಿಷಯದಾಗೆ ಸುಮ್ಮನೆ ಇದ್ಬಿಡ್ರಿ, ಮಾತಾಡಬೇಡ್ರಿ ನೀವು. ಈ ಮೇಡಮ್ ಯಾವಾಗಲೂ ಖುಷಿಯಾಗೇ ಇರ್ತಾರೆ. ನಾನು ಯಾವಾಗ ಈ ಮೇಡಮ್ಗೆ ಲವ್ ಪ್ರಪೋಸ್ ಮಾಡೋದು? ಮೇಡಮ್, ಓ ಏನ್ರಿ ಆಶೋ? ಏನ್ ಮೇಡಮ್ ಇವತ್ತು ಫುಲ್ ಖುಷಿಯಾಗಿದ್ದೀರಾ? ಏನು ಇಲ್ಲ ರೀ, ಬೆಳಗ್ಗೆ ನಮ್ಮ ಹಸ್ಬೆಂಡ್ ಕಾಮಿಡಿ ಮಾಡಿದ್ರು, ಅದಕ್ಕೆ ಅದನ್ನ ನೆನ್ಸ್ಕೊಂಡು ಖುಷಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಓ ಹೌದಾ? ಹೌದು. ಮೇಡಮ್, ನಿಮ್ಮನ್ನೊಂದು ಮಾತು ಕೇಳ್ಬೋದಾ? ಕೇಳಿ. ಮದುವೆ ಆಗಿರೋ ಲೇಡೀಸ್ಗೆ ಮದುವೆ ಆಗದೆ ಇರೋ ಒಬ್ರು ಲವ್ ಪ್ರಪೋಸ್ ಮಾಡಿದ್ರೆ ತಪ್ಪಾ ಸರಿನಾ? ತಪ್ಪಲ್ವಾ? ಅವ್ರ ಗಂಡ ಇರ್ತಾರೆ, ಅವ್ರದೇ ಆದ ಫ್ಯಾಮಿಲಿ ಇರುತ್ತೆ. ಇವ್ನಿಗೇನು ಅವ್ರ ಮಧ್ಯೆ ಕೆಲಸ? ಅಲ್ಲ ರೀ, ಅವ್ರಿಗೆ ಮದುವೆ ಆಗಿರುತ್ತೆ, ಅವ್ರದೇ ಆದ ಫ್ಯಾಮಿಲಿ ಇರುತ್ತೆ, ಅವ್ರು ಖುಷಿಯಾಗಿ ಲೈಫ್ ಎಂಜಾಯ್ ಮಾಡ್ತಾ ಇರ್ತಾರೆ. ಅವ್ರ ಮಧ್ಯೆ ಇವ್ನಿಗೇನು ಕೆಲಸ? ಯಾಕೆ ಲವ್ ಪ್ರಪೋಸ್ ಮಾಡಬೇಕು? ತಪ್ಪಲ್ವಾ? ಹೌದಾ ಮೇಡಮ್? ಸರಿ ಮೇಡಮ್, ಆಯಿತು. ಯಾಕ್ರಿ, ಯಾರಿಗಾದ್ರೂ ಮದುವೆ ಆಗಿರೋರಿಗೆ ಲವ್ ಪ್ರಪೋಸ್ ಮಾಡ್ತಾ ಇದ್ದೀರಿ ನೀವು? ಇಲ್ಲ ಮೇಡಮ್, ಇಲ್ಲ. ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಜಗಳ ನಡೀತಾ ಇತ್ತು, ಅದಕ್ಕೆ ನಿಮ್ಮನ್ನು ಕೇಳಿದೆ. ನಿಮ್ಮ ಅಕ್ಕಪಕ್ಕದ ಮನೆಯವರು ಜಗಳ ಮಾಡ್ತಾ ಇದ್ರೆ ಹೋಗಿ ನೀವು ಕೇಳ್ಬೇಕು ತಾನೆ? ನೀವು ಪೊಲೀಸ್ ವೃತ್ತಿಯಲ್ಲಿದ್ದೀರಾ, ಅಕ್ಕಪಕ್ಕ ಜಗಳ ಆಗ್ತಾ ಇದ್ರೆ ಹೋಗಿ ಕೇಳಬೇಕು, ಏನು ಕಾರಣ ಏನು ಅಂತ ಹೇಳ್ಬಿಟ್ಟು. ಅವರು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ಮೇಡಮ್? ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂದ್ರೆ ಕೇಳಬಾರ್ದಾ ನೀವು? ಆ ಥರ ಎಲ್ಲ ಮಾಡಬಾರ್ದು ರೀ, ಹೋಗ್ಬೇಕು ನೀವು. ನೀವೊಬ್ಬ ಅಧಿಕಾರಿಯಾಗಿ ನಿಮಗೆ ರೂಲ್ಸ್ ಇದೆ, ಕೇಳೋ ರೂಲ್ಸು, ಹೋಗಿ ಕೇಳಬೇಕು ಏನಾಯ್ತು ಯಾಕೆ ಅಂತ. ಅದೇ ಮೇಡಮ್, ಇದೆ ಇವಾಗ ನಾನು ಹೇಳಿದ್ನಲ್ಲ, ಇದೇ ಪ್ರಾಬ್ಲಮ್ಮೆ. ಓ ಸರಿ ಬಿಡಿ, ಕರ್ಕೊಂಬನ್ನಿ ನಾಳೆ. ಅವನು ಯಾವನ್ನೋ ಬಿಟ್ಟು ಕಳಿಸ್ತೀನಿ ಅವನಿಗೆ ಸರಿಯಾಗಿ. ಯಾಕೆ ಗಂಡ ಹೆಂಡತಿ ಮಧ್ಯೆ ಏನು ಬೆಂಕಿ ಇಡ್ಬೇಕಂತಿದ್ದಾನೆ ಅವನು? ಸರಿ ಮೇಡಮ್, ಸರಿ. ಅಶೋಕ್ ಬನ್ರಿ, ಏನಾಯ್ತು ಅಂತ ಸರಿಯಾಗಿ ಹೇಳ್ಬನ್ರಿ. ನಾಳೆ ಅವನು ಕರ್ಕೊಂಬನ್ರಿ, ಬಿಟ್ರೆ ಅವನಿಗೆ ಸರಿ ಹೋಗುತ್ತೆ. ಏರ್ಪ್ಲೇನ್ ಹಚ್ಬೇಕು. ಅಯ್ಯಪ್ಪ, ಈ ಅಮ್ಮನ ಬಾರಿ ಡೇಂಜರ್ ಅವಳಪ್ಪ, ಈ ಅಮ್ಮನ ಸವಸನ ಬಿಡ. ಮೇಡಮ್, ನಾನು ಯಾರು ಅಂತ ಗೊತ್ತಾಯ್ತಾ? ಯಾರು? ಕಿತ್ತೂರು ರಾಣಿ ಚೆನ್ನಮ್ಮನ ಅಥವಾ ಒನಕೆ ಓಬವ್ವನ? ಇನ್ಯಾರು? ಸಿನಿಮಾ ಆಕ್ಟ್ರೆಸ್ಸು ಕಲ್ಪನನ ಅಥವಾ ಮಾಲಾಶ್ರೀನ? ಯಾರು ನೀವು? ಇವತ್ತೇನು ಮೇಡಮ್ ಫುಲ್ ಕಾಮಿಡಿ ಮೂಡಲ್ಲವ್ರೆ, ಏನು ವಿಶೇಷ? ಹಲೋ ಚಿಕ್ಕೋ, ನಾನು ಚಿಕ್ಕೋನ. ಓ ಏನ್ ಚಿಕ್ಕಣ? ಅದೇ ರಾತ್ರಿ ನಮ್ಮ ಮನೆಗೆ ಯಾರೋ ಕಳ್ತನ ಮಾಡಕ ಬಂದಿದ್ನಮ್ಮ, ಅವನ್ನ ಹಿಡ್ದ್ಬಿಟ್ಟು ಮನೆ ಹತ್ರ ಕಟ್ಟಾಕಿದ್ರಿ. ನೀನ್ ಬರ್ಬೇಕಲ್ಲ ಬಿರಿನಾ? ಹೌದಾ? ಇದೇನ್ ಚಿಕ್ಕಣ ಹಿಂಗೆ ಹೇಳ್ತಾ ಇದೀಯಾ? ಮನೇಲಿ ಯಾರು ಇರ್ಲಿಲ್ಲ, ಎಲ್ಲೋಗಿದ್ರಿ? ಅಯ್ಯೋ, ಅದೇನ ಆಗೋಗ್ಬಿಟ್ಟದೆ ಚಿಂಚು. ನೀನ್ ಬಿರಿನಾ ಬಾ ಚಿಂಚು, ಇವನ್ನ ಕಟ್ಟಾಕಿದಿರೆ, ಬಿಚ್ಚಿದ್ರೆ ಓಡೋಗ್ಬಿಡ್ತಾನೆ. ಬೇಡ ಬರ್ತೀನಿ ನಾನು. ಬಿರಿನಾ ಬಾ, ಒಂದ್ ಕೋಲ್ ಹಾಕಮ್ಮ, ಇವನ್ನ ಸರಿಯಾಗಿ ಬಿಗಿಬೇಕು ನೋಡಿ ಚಿಂಚು. ಏನಾದ್ರು ತಗೊಂಡಿದ್ದಾನ ಚಿಕ್ಕಣ? ಇಲ್ಲ ನಾನ್ ಬಿಟ್ಬಿಡ್ತೀನ ಏನನ್ನ ಎತ್ಕೊಳಕ್ಕೆ? ಓ ನಾನೆಂತವನ? ಗುಡ್, ವೆರಿ ಗುಡ್ ಚಿಕ್ಕಣ, ನೀನು ಜಾಣ ನೀನು. ಇನ್ನೇನು? ಓ ಏನು ಮುಟ್ಟಿಲ್ಲ ಅವನ. ನೀನ್ ಬಿರಿನ್ ಬರ್ಬೇಕು. ಬಂದೆ. ಸಿಂಚನ, ನಾನ್ ಸಿಂಚನ. ಸುನೀತಾ? ಯಾವ ಸುನೀತಾ? ಓಕೆ ಇರ್ಲಿ, ಹೇಳಿ, ಯಾಕೆ ಅಳ್ತಾ ಇದ್ದೀರಾ? ನನಗೆ ಮೋಸ ಆಗ್ಬಿಟ್ಟಿದೆ ಸಿಂಚನ.
ರಾತ್ರಿ ಎಲ್ಲ ನನ್ನ ಗಂಡನ ಮನೆ ಬಾಗಿಲಾಗೆ ಕೂತಿದ್ದೀನಿ. ನಂಗೆ ನ್ಯಾಯ ಬೇಕು ಸಿಂಚು. ನ್ಯಾಯನಾ? ಏನಾಯ್ತು? ನನ್ನ ಗಂಡ ನನ್ನ ಮೇಲೆ ಇಲ್ಲು ಸಲ್ಲುತ್ತೆ ಆರೋಪ ಹಾಕಿ ಮನೆಯಿಂದ ಆಚೆ ಹಾಕೊಂಡೆ, ನೀನು ಬರಬೇಡ ನಮ್ಮ ಮನೆ ಒಳಕ್ಕೆ ಅಂತ. ನಾನು ಎಲ್ಲೋಗ್ಲಿ ಹೇಳು ಸಿಂಚನ, ಎಲ್ಲೋಗ್ಲಿ? ನಾನು ರಾತ್ರಿ ಎಲ್ಲ ಬಾಗಿಲಾಗೆ ಕೂತಿದ್ದೀನಿ. ನಿನ್ನೆ ಮಧ್ಯಾಹ್ನ ಊಟ ಮಾಡಿರೋದು. ಯಾವ ಗಂಡಸ್ರ ಜೊತೆನೂ ಮಾತಾಡಬಾರ್ದು, ಯಾರ ಮನೆ ಹತ್ರನೂ ಹೋಗ್ಬಾರ್ದು. ನೀನೇನಕ್ಕೆ ಹೋಗಿದ್ದೆ? ಆ ಗಂಡಸ್ರ ಜೊತೆ ಯಾಕೆ ಮಾತಾಡ್ತಾ ಇದೆಯಾ? ನಿಂಗೂ ಅವನಿಗೂ ಏನು ಸಂಬಂಧ? ಏನೇನೋ ಮಾತಾಡ್ತಾರೆ ಸಿಂಚನ ನನ್ನ ಗಂಡ. ನಾನು ದೇವರಡೆಗೂ ಅಂತ ತಪ್ಪೇನು ಮಾಡಿಲ್ಲ ಸಿಂಚನ. ಗೌರ್ಮೆಂಟ್ ಸ್ಕೂಲಾಗ ಅಡುಗೆ ಮಾಡ್ಕೊಂಡು ಜೀವನ ಮಾಡ್ತೀನಿ. ಮನುಷ್ಯನ ಮೇಲೆ ಒಬ್ಬರನ್ನೊಬ್ರು ಮಾತಾಡಿಸ್ತಿರೋಕ್ಕಾಗತ್ತಾ? ಅದಕ್ಕೆಲ್ಲ ಕೆಟ್ಟ ಸಂಬಂಧ ಕಟ್ತಾನೆ ಸಿಂಚನ. ನಾನು ಯಾವ ತಪ್ಪು ಮಾಡಿಲ್ಲ ಸಿಂಚನ. ನನಗೆ ನ್ಯಾಯ ಕೊಡಿಸು ಸಿಂಚನ. ನನ್ನ ಗಂಡನ ಬುದ್ಧಿ ಹೇಳು ಸಿಂಚನ. ಇವಾಗ ಏನಾಯ್ತು? ನಾನೇನೋ ತಪ್ಪು ಮಾಡಿದ್ದೀನಿ ಅಂದ್ಬಿಟ್ಟು ಮನೆಯವರ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಯಜಮಾನ್ರು ಎಲ್ಲ ನನ್ನನ್ನು ಹೊಡೆದು ಮನೆಯಿಂದ ಆಚೆ ಹಾಕವ್ರೆ. ನಾನು ಏನೂ ತಪ್ಪು ಮಾಡಿಲ್ಲ. ನನಗೆ ನ್ಯಾಯ ಕೊಡಿಸು ಸಿಂಚನ. ರಾತ್ರಿ ಎಲ್ಲ ಬಾಗಿಲೆಲ್ಲ ಕೂತ್ಕೊಂಡಿದ್ದೀನಿ. ಹೌದಾ? ಸುಮ್ಮನೆ ಹೀಗೆಲ್ಲ ಮಾಡಿದ್ರಾ? ಹೌದು, ಸುಮ್ಮನೆ ಹಿಂಗೆಲ್ಲ ಮಾಡಿದ್ರು. ನಾನೇನು ತಪ್ಪು ಮಾಡಿಲ್ಲ. ಸರಿ, ಅವ್ರ ಫೋನ್ ನಂಬರ್ ಇದೆ ಕೊಡಿ, ಅವ್ರನ್ನ ಕರೆಸ್ತೀನಿ. ಕರೆಸು ಸಿಂಚನ, ಕರೆಸ್ಬಿಟ್ಟು ನನಗೆ ನ್ಯಾಯ ಕೊಡಿಸು ಸಿಂಚನ. ಕೊಡಿ ಅವ್ರನ್ನ ಫೋನ್ ನಂಬರ್, ಅವ್ರನ್ನ ಕರೆಸ್ತೀನಿ ನಾನು. ಅಶೋಕ್, ಹಾಂ ಮೇಡಮ್. ಶಾನ್ ಬಾಬುರ ಮನೆಯಲ್ಲಿ ಯಾರೋ ಕಳ್ಳ ಬಂದಿದ್ದಂತೆ, ಅವ್ರು ಕೂಡ ಹಾಕಿದಾರಂತೆ. ನಡೀರಿ, ಒಂದು ನಿಮಿಷ ಹೋಗಿ ಬರೋಣ. ಹಾಂ ಸರಿ ಮೇಡಮ್. ನೋಡಿಮ್ಮ, ನಿಮ್ಮ ಗಂಡನ ಫೋನ್ ಮಾಡ್ತೀನಿ, ನೀವು ಇಲ್ಲೇ ಇರಿ ಆಯಿತಾ? ನಮ್ಮ ಬೇರೆ ಸ್ಟಾಫ್ ಇದ್ದಾರೆ, ಇಲ್ಲೇ ಇರಿ. ನಿಮ್ಮ ಗಂಡ ಬರೋಷ್ಟರಲ್ಲಿ ನಾನು ಅಲ್ಲಿ ಹೋಗಿ ಬರ್ತೀನಿ. ಸರಿ ಮೇಡಮ್, ಆಯ್ತು ಮೇಡಮ್. ಮುಂದುವರಿಯುವುದು